ಶಲೋಮ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಹೇಗಿದ್ದೀರಾ ನನ್ನ ಪ್ರಿಯ ದೇವರ ಜನರೇ? ನಾವೆಲ್ಲರೂ ವಾಕ್ಯಕ್ಕಾಗಿ ಎದುರು ನೋಡ್ತಾ ಇದ್ದೀರಾ? ಅನುದಿನವೂ ಪ್ರಾರ್ಥನೆಯಲ್ಲಿದ್ದೀರಾ? ನಿಶ್ಚಯವಾಗಿ ದೇವರು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಕಾರ್ಯ ಮಾಡೋದು ಸಿದ್ಧರಾಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರಿಗಾಗಿ, ನಮ್ಮೆಲ್ಲರಿಗಾಗಿ ದೇವರು ಒಂದು ಶ್ರೇಷ್ಠಕರವಾದ ವಾಕ್ಯವನ್ನು ತಲುಪಿಸಿದ್ದಾರೆ. ಈ ದಿನದ ಧ್ಯಾನಕ್ಕಾಗಿ ಇರಿಮಿಯನ ಬರೆದ ಪ್ರವಾದನೆ ಪುಸ್ತಕ 7ನೇ ಅಧ್ಯಾಯ 23ನೇ ವಚನ. ಆದರೆ ನಾನು ಅವರಿಗೆ, ನನ್ನ ಶಬ್ದಕ್ಕೆ ವಿಧೇಯರಾಗಿರಿ, ಆಗ ನಾನು ನಿಮ್ಮ ದೇವರಾಗಿರುವೆನು, ನೀವು ನನ್ನ ಜನರಾಗಿರುವಿ. ನಿಮಗೆ ಒಳ್ಳೆಯದಾಗುವ ಹಾಗೆ ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲಾ ಮಾರ್ಗಗಳಲ್ಲಿ ನಡೆಯಿರಿ ಎಂದು ಹೇಳಿದನು. ಸ್ತೋತ್ರಂ. ಬಟ್ ದಿಸ್ ಥಿಂಗ್ commanded I them, saying, Obey my voice, and I will be your God, and ye shall be my people, and walk ye in all the ways that I have commanded you, that it will be well to you. ಸ್ತೋತ್ರಂ. ಪ್ರಿಯರಾದ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ತಿಳ್ಕೋಬೇಕಂತ ಒಂದು ಮಾತು ಏನೆಂದರೆ, ನಾನು ಅವರಿಗೆ ನನ್ನ ಶಬ್ದಕ್ಕೆ ವಿಧೇಯರಾಗಿರಿ. ವಾಕ್ಯ ಬಹಳ ದೊಡ್ಡದಾಗಿದೆ, ಬಟ್ ಇದರ ಸಾರಾಂಶ ಏನೆಂದರೆ, ದೇವರು ನಮ್ಮ ಸಂಗಡ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೀವು ನನ್ನ ಶಬ್ದಕ್ಕೆ, ನನ್ನ ಮಾತುಗೆ ನೀವು ವಿಧೇಯರಾಗಿರಿ, ಆಗ ನಾನು ನಿಮ್ಮ ದೇವರಾಗುವೆನು. ಯಾರು ನಮಗೆ ದೇವರಾಗಿರುತ್ತಾರೆ? ಯೇಸು ಸ್ವಾಮಿ ಯಾರಿಗೆ ದೇವರಾಗಿರುತ್ತಾರೆ ಅಂದರೆ, ಯಾರು ಆತನ ಶಬ್ದಕ್ಕೆ ವಿಧೇಯರಾಗಿರುತ್ತಾರೋ, ದೇವರಿಗೆ ವಿಧೇಯತೆಯನ್ನು ತೋರಿಸುತ್ತಾರೋ ಅವರಿಗೆ ಮಾತ್ರ ದೇವರೇನಾಗ್ತಾರೆ? ಲಾಲಿಸಿ ಅವರಿಗೆ ದೇವರಾಗಿ ಕರೆಯಲ್ಪಡುತ್ತಾರಂತೆ. ನೀವು ನನ್ನ ಜನರಾಗಿರುವಿ. ಆಮೇನ್. ಅವರು ನಮಗೆ ಮಾತ್ರ ದೇವರಾಗಿರೋದಿಲ್ಲ, ನಾವು ಅವ್ರಿಗೇನಾಗ್ತೀವಿ? ಜನರಾಗ್ತೀವಿ. ಆಮೇನ್. ನಿಮ್ಮ ಒಳ್ಳೆಯದಕ್ಕಾಗಿ ಹಾಗೆ ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲಾ ಮಾರ್ಗಗಳಲ್ಲಿ ನಡೆಯಿರಿ. ದೇವರು ನಮ್ಮ ಒಳ್ಳೆಯದಕ್ಕಾಗಿಯೂ ಯಾವ್ಯಾವ ಮಾರ್ಗಗಳು ಸಿದ್ಧಪಡಿಸಿದ್ದಾರೋ ಅದರಲ್ಲಿ ನಡ್ಕೊಳ್ಳಬೇಕಂತ ದೇವರು ಆಶೆ ಪಡ್ತಾ ಇದ್ದಾರೆ, ದೇವರು ಇಷ್ಟಪಡ್ತಾ ಇದ್ದಾರೆ. ಪ್ರಿಯರಾದ ದೇವರ ಮಕ್ಕಳೇ, ಗಾಡ್ ಓನ್ಲಿ ವಾಂಟ್ ಒನ್ ಥಿಂಗ್, ಒಬೇ ಮೈ ವಾಯ್ಸ್. ಈ ಒಂದು ಮಾತು ಈ ಕೀರ್ತನೆಯಲ್ಲಿ, ಈ ವಾಕ್ಯದಲ್ಲಿ ಬಹಳ ಅದ್ಭುತಕರವಾದ ಒಂದು ಮಾತು. ಅದೇನೆಂದ್ರೆ, ನನ್ನ ಮಾತಿಗೆ ಕಿವಿ ಕೊಡಿರಿ, ನನ್ನ ಶಬ್ದಕ್ಕೆ ಕಿವಿ ಕೊಡಿರಿ. ಈಗಿನ ಕಾಲದಲ್ಲಿ ಎಷ್ಟು ಜನರು ದೇವರ ಶಬ್ದಕ್ಕೆ ಕಿವಿ ಕೊಡ್ತಾ ಇದ್ದಾರೆ? ಹೌ ಮೆನಿ ಪೀಪಲ್ ಆರ್ ಒಬೇಯಿಂಗ್ ಹಿಸ್ ವಾಯ್ಸ್? ದೇವರ ಮಾತಿಗೆ ಶಬ್ದ ವಿಧೇಯರಾಗಿರೋ ಜನರು ದಿನದಿನಕ್ಕೂ ಕಡಿಮೆ ಆಗಿ ಬರ್ತಾ ಇದ್ದಾರೆ. ಬಟ್ ಈ ಮುಂಜಾನೆ ವೇಳೆಯಲ್ಲಿ ನಾವು ಭಾಗ್ಯವಂತರು, ದೇವರ ಶಬ್ದಕ್ಕೆ ಕಿವಿ ಕೊಡುವ ಜನರಾಗಿ ನಾವು ಬಂದಿದ್ದೀವಿ. ನನ್ನ ಪ್ರಿಯ ದೇವರ ಮಕ್ಕಳೇ, ನೀವು ದೇವರ ಶಬ್ದಗೆ ಅಂದರೆ ದೇವರ ಮಾತಿಗೆ ಕಿವಿ ಕೊಟ್ಟರೆ ದೇವರು ನಿಮಗೆ ಒಳ್ಳೆಯದು ಮಾಡುತ್ತಾರೆ. ಇದು ಮಾತ್ರವಲ್ಲದೆ ನಿಮಗೆ ಎಲ್ಲಾ ಮಾರ್ಗಗಳು ಸರಾಗ ಮಾಡುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಮ್ಮ ನಡೆ ನುಡಿ, ನಮ್ಮ ನೋಟ ದೇವರ ಕೈಯಲ್ಲಿರಬೇಕು. ದೇವರಾಗ ನಮ್ಮ ಕಾರ್ಯ, ನಮ್ಮ ಮಾರ್ಗ ಎಲ್ಲ ಸರಾಗ ಮಾಡುತ್ತಾರೆ. ಹಾಗಿದ್ದರೆ ನಾವು ಮಾಡಬೇಕಂತ ಒಂದೇ ಕಾರ್ಯ, ಒಬೇಯಿಂಗ್ ಹಿಸ್ ವಾಯ್ಸ್. ಆತನ ಶಬ್ದಕ್ಕೆ ನಾವು ಕಿವಿ ಕೊಡಬೇಕು, ಹೌದಲ್ಲವಾ? ಆತನ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ನಡೆದುಕೊಂಡರೆ ಡೆಫಿನೆಟ್ಲಿ ಗಾಡ್ ವಿಲ್ ಬಿ ವಿತ್ ಅಸ್. ಆಮೆನ್. ಹಲ್ಲೆಲೂಯಾ. ಅದೇನಂದ್ರೆ, ನಡೀರಿ ಎಂದು ಆಜ್ಞಾಪಿಸಿದ್ದಾನೆ. ನಿಮ್ಗೆ ಆಜ್ಞಾಪಿಸಿದ ಎಲ್ಲಾ ಮಾರ್ಗದಲ್ಲಿ ದೇವರು ನಮ್ಗೆ ಒಳ್ಳೇದು ಮಾಡುತ್ತಾನೆ. ಒಳ್ಳೇದು ಮಾಡಬೇಕಂತ ನಾನು ಬಯಸ್ತಾ ಇದ್ದೀನಿ. ಬನ್ನಿ ಪ್ರಾರ್ಥನೆ ಮಾಡಿಕೊಡೋಣ. ಭೂಪರಲೋಕವನ್ನು ಸೃಷ್ಟಿಸಿದ ನನ್ನ ಪ್ರೀತಿಯುಳ್ಳ ತಂದೆ, ಹೇಳಿರೋ ವಾಕ್ಯದ ಪ್ರಕಾರವಾಗಿ ಮಕ್ಕಳು ನಿನ್ನ ವಾಕ್ಯಕ್ಕೂ ನಿನ್ನ ಆಜ್ಞೆಗೂ ಕಿವಿ ಕೊಡೋ ಮಕ್ಕಳಾಗಿರ್ಬೇಕು. ಹೌದು ಸ್ವಾಮಿ, ಶ್ರದ್ಧೆಯಿಂದ ಪ್ರತಿಯೊಬ್ಬರು ಈ ವಾಕ್ಯಕ್ಕೆ ಒಳಗಾಗುತ್ತಾ ಇದ್ದಾರೆ. ಅಯ್ಯ, ಇವರು ಮಾರ್ಗಗಳು, ಇವರ ಸಮಸ್ಯೆಗಳು, ಸಕಲ ವಿಧವಾದ ಹೋರಾಟಗಳು ನೀನು ತಿಳಿದುಕೊಂಡು ಇವರ ದಾರಿಯನ್ನು ನೀನು ಸರಾಗ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯರಾದ ದೇವರ ಮಕ್ಕಳೇ, ಧೈರ್ಯವಾಗಿರಿ. ನಾಳೆ ಮರಳಿ ಇದೇ ಸಮಯ ನೀವು ಒಟ್ಟಾಗಿ ಭೇಟಿಯಾಗೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮೆಲ್ಲರನ್ನು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು.